ನೀ ಥ್ಯಾಂಕ್ ಯು ಸೊ ಮಚ್. ಇದೇ ಖುಷಿ ಪಾನಿಪುರಿ ಮಾರ್ಕೆಟ್ ಎಲ್ಲ ಓಡಾಡಿ 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 ನಂಗೆ ಅಂತ ಫಿಕ್ಸ್ ಮಾಡಿಸೋದು ಇಲ್ಲಿ ನನ್ನ ಸವಾಸ ನನ್ನ ಅವಸ್ಥೆನ. ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾನುಗೌಡ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೈಗಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಲ್ಲ ನಾನು, ನೀವೇ ನೋಡಬೇಕು. ಬಿಕಾಸ್ ಇವತ್ತಿಂದ ನಮ್ಮ ರೂಮ್ ಡೆಕೋರೇಷನ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ನೀವೇ ಗೆಸ್ ಮಾಡಿ. ವೀಡಿಯೋನ ಮುಂದೆ ಹೋಗೋಕ್ಕಿಂತ ಮುಂಚೆ ನನ್ನ ಕಮೆಂಟ್ ಹಾಕಿ ಎಲ್ಲಿಗೆ ಹೋಗ್ತಾ ಇರ್ಬೋದು ಅಂತ. ಬಟ್ ತಮ್ಮನೆಲ್ಲ ನೋಡಿದ್ರೆ ಗೊತ್ತಾಗುತ್ತೆ ಆಲ್ಮೋಸ್ಟ್. ಬಟ್ ಆದ್ರೂ ಇವತ್ತಿನ ನಮ್ಮ ರೂಮ್ಗೆ ಐಟಮ್ಸ್ ತರೋದಾಗಿರಲಿ, ಡೆಕೋರೇಷನ್ ಜರ್ನಿ ಸ್ಟಾರ್ಟ್ ಆಗಿದೆ. ಸೊ ನಿಮ್ಮ ಸಪೋರ್ಟ್ ಬೇಕು. ಯೂಟ್ಯೂಬಲ್ಲಿ ಬೇಗ ಬೇಗ ವೀಡಿಯೋಸ್ ಮಾಡ್ತೀವಿ. ಇದೇ ಥರ ಡೇ ಬೈ ಡೇ ವೀಡಿಯೋಸ್ ಆಗ್ತಾ ಹೋಗ್ತೀವಿ. ಸಪೋರ್ಟ್ ಮಾಡಿ, ರೀಚ್ ಕೊಡಿಸಿ, ಒಂದು ಲೈಕ್ ಒಂದು ಫಾಲೋ ಮಾಡ್ಕೊಳ್ಳಿ. 4 ಐಡಿ ಇದೆ, 4 ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಸೊ ಇವಾಗ ಬನ್ನಿ ಹೋಗೋಣ ನಮ್ಮ ಗಾಡಿಗೆ. ಗೈಸ್ ನಮ್ಮದು ಮೊಯ್ದನ್ ಗಾಡಿನ ಇಲ್ಲಿಗೆ ಹಚ್ಬಿಟ್ಟಿದೆ ಗೈಸ್. ಮತ್ತೆ ಅದಕ್ಕೆ 5,000ನೋ 3,000ನೋ ಆಗುತ್ತೆ ಅಂದವ್ರೆ, ಗೊತ್ತಿಲ್ಲ ಎಷ್ಟಾಗುತ್ತೆ ಅಂತ. ಇವಾಗ ನಮ್ಮ ಅಮ್ಮನ ಗಾಡಿ ಎತ್ಕೊಂಡು ಹೋಗ್ತಾ ಇದ್ವಿ. ಸೊ ಇವಾಗ ಹೋಗುವ. ಗಾಡಿ ಇದೆ ಫುಲ್ ರೆಡಿ ಆಗ್ಬಿಟ್ಟು ಬಂದವನೆ. ನಂದು ಗಾಡಿ ಕೆಟ್ಟೋಯ್ತು ಹೇಳ್ದೆ. ಅಯ್ಯೋ ರ್ಯಾಟ್ ಬೈಟ್ ಸೆಕೆಂಡ್ ಟೈಮ್. ನಸೀಬೆ ಸರಿ ಇಲ್ಲ ಗೈಸ್ ನಂದು. ನಾನು ಗೇಮಿಂಗ್ ರೂಮ್ಗೆ ಅಂತ ದುಡ್ಡು ಇಟ್ಕೊಂಡಿರೋದೆಲ್ಲ ಇವಾಗ ಗಾಡಿಗೆ ಆಗ್ಬೇಕು. ಆ ಥರ ಆಗ್ಬಿಟ್ಟೈತೆ ನನ್ನ ಪರಿಸ್ಥಿತಿ. ಒಂದು ಪ್ರಾಬ್ಲಮ್ ಹೋಯ್ತು ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ರೆಡಿ ಆಗಿರುತ್ತೆ. ಇವಾಗ ಅವ್ರ ಅಮ್ಮನ ಗಾಡಿ ಎತ್ಕೊಯ್ತಾ ಇದ್ದೀವಿ. ನೋಡುವ, ಸಂಜೆ ಕೊಡ್ತೀನಿ ಅಂದವ್ರೆ. ಎಷ್ಟು ಖರ್ಚಾಗುತ್ತೆ ಅಂತ ಗೊತ್ತಿಲ್ಲ. ಒಂದು 5,000 ಅಂತೂ ಪಕ್ಕ ಆಗುತ್ತೆ ಅಂದವ್ರೆ. ಹೋದ್ಸಲಿನೋ ಇದು ಹೋಗಿರೋದು ಬ್ಯಾಟ್ರಿ ವೈರು. ಮೇನ್ ಬ್ಯಾಟ್ರಿ ಬರುತ್ತಲ್ಲ ಅದ್ರದ್ದೇ ವೈರ್ ಕಚ್ಚೈತೆ, ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಅಂತಿದ್ದಾರೆ. ಮತ್ತೆ ಅದಕ್ಕೆ ದುಡ್ಡು ಹಾಕಿ ಅರ್ಧಕ್ಕರ್ಧ ದುಡ್ಡು ಅಲ್ಲಿಗೆ ಹೋಯ್ತೈತೆ ನಂದು. ಏನು ಮಾಡೋಕ್ಕಾಗಲ್ಲ. ಇವ್ರ ಅಮ್ಮ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂದವ್ರೆ. ಅದು ಹಾಕ್ಬಿಟ್ಟು ರೆಡಿ ಮಾಡಿಸ್ಬೇಕು. ಇವಾಗ ಬನ್ನಿ. ಲೈಟ್ ಎಲ್ಲಿ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ, ಕಾಟನ್ ಎಲ್ಲಿ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ. ಸುಮ್ಮನೆ ಹೋಯ್ತಾ ಇದೀವಿ. ಎಲ್ಲ ಒಂದ್ ಕಡೆ ಹುಡುಕ ಹೋಗೋದು ಎಲ್ಲಿ ಅಂತ ಗೊತ್ತಾಯ್ತಿಲ್ಲ. ಒಂದ್ 2-3 ಕಡೆ ಹುಡುಕ್ಬೇಕಷ್ಟೇ. ಮಾರ್ಕೆಟಿಗೆ ಹೋಯ್ತೀವಿ. ಮಾರ್ಕೆಟಿಗೆ ಹೋಗ್ಬಿಟ್ಟು ನೋಡೋಣ. ಮುಂದೆ ಸಿಗೋಣ ಬನ್ನಿ. A few minutes later. ಗೈಸ್ ನೋಡಿ, ನನ್ನ ಬಿಟ್ಬಿಟ್ಟು ಹೋಯ್ತಾನೆ. ಪುಣ್ಯಾತ್ಮ ಅಂತ ಬಿದ್ದಿದ್ರು ಕಷ್ಟ ಸಿಗುತ್ತೆ ಅನ್ಕೋತೀವಿ ಗೈಸ್. ನೋಡಿ ಹೋಯ್ತಾ ಇರೋದು. ಯಾರು ಇಲ್ವಾ? ಇದೇ ತಾನೇ ನೀನ್ ಕೇಳಿದ್ದು. ಸಿಗುತ್ತಂತೆ ಗೈಸ್. ನೋಡೋದ ಎಷ್ಟು ಚೆನ್ನಾಗೈತೆ ಗೈಸ್. ಇವನ್ನೆಲ್ಲ ತಗೊಂಡೋಗಿ ರೂಮಿಗೆ ಹಾಕೋಬಿಡೋಣ. ಮತ್ತೆ ಇದ್ರಲ್ಲಿ ಒಂದು ತಗೊಳ್ಳೋ ರೂಮಿಗೆ ಹಾಕೋಣ. ಅದೆಲ್ಲ ಸಾಮಾನ್ಯಗಳಿಗೆಲ್ಲ ಇವೆಲ್ಲ ಚಂದ. ಡೂಪ್ಲೆಕ್ಸ್ ಒಂದು 10-15 ಮೀಟರ್ ಬೇಕಂತ ಬೇಕಾಗುತ್ತೆ ಅಷ್ಟೇ ಗೈಸ್. ಎಷ್ಟಾಗುತ್ತೆ ಸಕ್ಕದಾಗಿದ್ದಾವೆ ಗೈಸ್ ಇವೆಲ್ಲ. RGB ಅಂದ್ರೆ ಕಂಪ್ಲೀಟ್ ಆಗಿ ರಿಮೋಟ್ ಕಿಟ್ ಸಪರೇಟ್. ಇದಕ್ಕೇನೆ ಬರ್ತಾರೆ ಕಲರ್ ಚೇಂಜಸ್ ಇದೆ. ಸಿಕ್ಬಿಡ್ತು ಗೈಸ್ ಫಸ್ಟ್ ಅಂಗಡಿಲೇನೆ. ಹೌದಾ? ಫಸ್ಟ್ ಅಂಗಡಿಲೇ ಸಿಕ್ಬಿಡ್ತು. ನಮಗೆ ಗೊತ್ತಿಲ್ಲ. ನಾವು ಮಾರ್ಕೆಟ್ಗೆ ಹೋಗಿದ್ವಿ. ನಾವು ಹೇಳಿದಕ್ಕೆ ಬಂದಿದ್ವಿ. ಇಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಂಡು ಹೋಗಿದ್ದೆ ನಾನು ಅವತ್ತು. ಇಲ್ಲೇ ಕೇಳೋಣ ಒಂದ್ಸಲ. ಡೈರೆಕ್ಟ್ ಇದೀಗ ಇದೇ ತರದೇನಾ? ಅದೇನು ಇದೆಷ್ಟು? 1 ಮೀಟರ್ ಲೆಕ್ಕ. ಅಯ್ಯೋ ಎಷ್ಟು? 95 ರೂಪಾಯಿ ಇತ್ತು. ರಿಮೋಟ್ ಚೌಕ್ ಒಂದು 300. ಫುಲ್ ಕ್ವಾಲಿಟಿ ತೋರಿಸ್ತೀನಿ. ಬರ್ನಾಗಲ್ಲ ತಾನೆ? ಫುಲ್ ಐಸು ಗೈಸ್ ನೋಡಿ, ಫಸ್ಟ್ ಅಂಗಡಿಲೇ ಸಿಕ್ಬಿಡ್ತು. ಕಾಟನ್ ಒಂದು ಹುಡುಕ್ಬೇಕು ಗೈಸ್, ಎಲ್ಲಿ ಸಿಗುತ್ತೆ ಅಂತ. ಕಾಟನ್ ಗೊತ್ತಿಲ್ಲ ಎಲ್ಲಿ ಅಂತ ಕೇಳಬೇಡಿ. ಇದೆಲ್ಲಿ ಗೊತ್ತಾ, ನನಗೆ ಇದು ಯಾವುದೋ ಪಾರ್ಕ್ ಇದೆಯಲ್ಲ ಇಲ್ಲಿ, ಪ್ರಧಾನ ವಿಭಜಿತ ಇದೆಯಲ್ಲ ಅಲ್ಲಿ. ಆಮೇಲೆ ಕೇಳ್ತೀರ ಅಕ್ಕ ಎಲ್ಲಿ ತಂದ್ರಿ ಅಂತ, ಅದಕ್ಕೋಸ್ಕರ ಹೇಳಿದೆ. ನೋಡಿ ಪಿಕ್ ಮಾಡ್ತವ್ರೆ. ಕಟ್ ಮಾಡಿದ್ರು ಕಟ್ ಮಾಡಿದ್ರು ಮತ್ತೆ ಏನೋ ಪ್ಲಗ್ ಹಾಕ್ತೀರ ಆ ಥರ ಹಾಕೊಂಡು ಏನೇನೋ ತಿಳ್ಕೊತವ ನಮ್ಮ ಊಟ. ಏನೋ ಗೊತ್ತಿಲ್ಲ ಅದ್ರ ಬಗ್ಗೆ, ಅದಕ್ಕೆ ಕೇಳ್ಕೊಂಡು ತಿಳ್ಕೊಬೇಕಲ್ಲ. ಲೈಟಿಂಗ್ ಬಗ್ಗೆನೇ ಗೊತ್ತಿಲ್ಲ ನಿಮಗೆ. ಏನು ಗೊತ್ತಿಲ್ಲ, ಪೀಸ್ ಬಗ್ಗೆ ಗೊತ್ತಿಲ್ಲ. ಪೀಸ್ ಎಲ್ಲ ತಗೊಂಡಿರೋದೇನು. ಏನೇನು ಕೊಡಿಸ್ತೀಯ ನಂಗೆ ಇಲ್ಲಿ?
ಚೆನ್ನಾಗೈತೆ ಗೈಸ್, ಯಾರಾದ್ರು ಬೇಕಂದ್ರೆ ಶಾಪಿಂಗ್ ಮಾಡಿ ಇಲ್ಲಿಂದಾನೆ ನೋಡಿ. ಎಷ್ಟು ಹೊಡೆದಿಟ್ರೆ ಹಾ ಆಟೋಮೆಟಿಕ್ ಆಗಿ ಎಲ್ಲಾ ಕಲರ್ ಚೇಂಜ್ ಆಗ್ತಾ ಇರತ್ತಾ? ಕಟ್ ಮಾಡಿಬಿಟ್ಟು ಕಟ್ ಮಾಡಿ ಹಂಗೆ ಲೈನಕ್ಕೆ ಹಾಕಿ ಒಂದ್ ಕಡೆ ಇವಾಗ ಕಟ್ ಮಾಡಿದ್ರು ಮತ್ತೆ ಇನ್ನೊಂದು ರಿಮೋಟ್ ತಗೋಬೇಕು ಅಲ್ವಾ ಅಣ್ಣ? ಕಟ್ ಮಾಡಿದ್ರೆ ಇನ್ನೊಂದ್ ಕಿಟ್ ತಗೊಳ್ಳೇಬೇಕು. ಈ ತರದ್ ಇನ್ನೊಂದ್ ಎಷ್ಟೇ ತಗೋಬೇಕು. ತಗೊಳ್ಳಿ ಒಂದೇ ಲೈನ್, ಪೂರಾ ಒಂದೇ ಲೈನ್ ಬಂದ್ಬಿಡುತ್ತೆ. ಇದು ಹೆಂಗಾದ್ರೂ ಬೆಂಡ್ ಮಾಡ್ತಿರೋದಲ್ಲ, ಬೆಂಡ್ ಮಾಡ್ಬೋದಲ್ವಾ ಅಣ್ಣ? ಬೆಂಡ್ ಮಾಡ್ಕೊ. ಸೀಲಿಂಗ್ ಗೇಮಿಂಗ್ ರೂಮಿಗೆ ಹಾಕೋದಿಕ್ಕೆ, ಅದಕ್ಕೆ ಸೀಲಿಂಗ್ ಹಾಕಕ್ಕೆ ಒಂದು ಸ್ಟ್ರೈಟ್ ಹಾಕಿದ್ರೆ ಚೆನ್ನಾಗಿ ಕಾಣಲ್ಲ, ಸ್ವಲ್ಪ ತೂಗಲ್ ಹಾಕ್ಬೇಕು. ಅದಕ್ಕೆ ಬೆಂಡ್ ಮಾಡಿ ಹಾಕಿ ಚೆನ್ನಾಗಿ. ಎಷ್ಟು ಮೀಟರ್ ಬೇಕೆ? ಒಂದು 15 ಮೀಟರ್ ತಗೊಂಡು 15 ಮೀಟರ್. ಇದ್ರ ಲೋಡಿಗೆ 25 ಮೀಟರ್ವರೆಗೂ ಕೆಪಾಸಿಟಿ ಇದೆ ಚೌಕಿಗೆ. ಸ್ವಲ್ಪ ಕಂಟ್ರೋಲಿಗೆ ಚೆನ್ನಾಗಿ ಬರುತ್ತೆ. ಜಾಸ್ತಿ ಇದ್ರೆ ತೊಂದ್ರೆ ಇಲ್ಲ, 15 ತಗೊಳ್ಳಿ. 15 ಸಾಕೋಣ. 15 ಬೇಕಾಗಲ್ಲ ಅನ್ಕೋತೀನಿ, ನೋಡೋದ. ಗೈಸ್ 15 ಮೀಟ್ರು ಸ್ಟ್ರಿಪ್ ಲೈಟ್ ತಗೊಂಡಿದೀವಿ. ಸೊ 1700 ಅಂತ ನಮಗೋಸ್ಕರ ಡಿಸ್ಕೌಂಟ್ ಕೊಡ್ತಾರೆ. 1500 ಅಲ್ಲ ಅಣ್ಣ? 1500 ಕೊಡಿ. ನೆಕ್ಸ್ಟ್ ಟೈಮ್ ಬರ್ತೀವಂತೆ. ಸೊ ಅಣ್ಣನ ಅಂಗಡಿ ಹೆಸರು ಶ್ರೀಲಕ್ಷ್ಮಿ ಲೈಟಿಂಗ್ ಪಾಯಿಂಟ್. ಲಕ್ಷ್ಮಿ ಲೈಟಿಂಗ್. ಸೊ ಲೊಕೇಶನ್ ಹೇಳಿ ಅಣ್ಣ. RC ರೋಡ್, ಹಳೆ ಗಂಧದ ಕೋಟೆ ಆಪೋಸಿಟ್. ಅದೇ ಗಂಧದ ಕೋಟೆ ಇದೆ ಆಪೋಸಿಟ್. ಅಣ್ಣ ಹೆಸರು ನವೀನ್. ನವೀನ. ಸರಿ ಅಣ್ಣ, ಸಿಗ್ತೀವಿ ನೆಕ್ಸ್ಟ್ ಟೈಮ್ ಬರೋಣ ಅಣ್ಣ. ಬರ್ತೀನಿ. ಥ್ಯಾಂಕ್ಸ್ ಅಣ್ಣ. ಒಳ್ಳೇದೇ ಅಣ್ಣ ಕಾಟನ್ ಎಲ್ಲಿ ಸಿಗುತ್ತೆ ಅಂತ ಹೇಳಿಲ್ಲ. ಕಾಟನ್ ಅದೇ ಅಡ್ರೆಸ್. ಸೊ ಗೈಸ್ 15 ಮೀಟ್ರು ಇಲ್ಲಿ ಬಂದಿಲ್ಲ ಅಂದಿದ್ರೆ ನೀನ್ ಎಲ್ಲಾ ಕಡೆ ಹುಡುಕ್ಬೇಕಿತ್ತು. ನನ್ನ ಐಡಿಯಾ ನಮ್ಗೆ ಗೊತ್ತೇ ಇಲ್ಲ ಗೈಸ್. ಇಲ್ಲೊಂದು ಅಂಗಡಿ ಐತೆ ಅಂತಾನೆ ಗೊತ್ತಿಲ್ಲ. ಇವಾಗ ನೋಡೋದ, ಇವಾಗ ಡೈರೆಕ್ಟ್ ಅಲ್ಲಿ ಕಾಟನ್ ಸಿಗೋಕ್ಕೆ ಎಲ್ಲಿ ಅಂತ ಹೇಳಿದ್ರು, ಕಾಟನ್ ಸಿಕ್ಬಿಟ್ರೆ ಸಾಕು ಗೈಸ್. ಹಿಂಗೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಐತೆ ಅಂತ ಹೇಳಿದ್ದಾರೆ. ಸೊ ನೋಡುವ, ಅಲ್ಲೊಂದ್ಸಲಿ ಟ್ರೈ ಮಾಡಿ. ಪಬ್ಲಿಕ್ ಅಲ್ಲಿ ವಿಡಿಯೋ ಮಾಡಿ ಇಷ್ಟೊಂದ್ ಜನ ಇದ್ದಾಗ ವಿಡಿಯೋ ಮಾಡಿಲ್ಲ ಬಿಡಿ. ಫಸ್ಟ್ ಎಲ್ಲ ಹೆದರಿಕೆ ಆಯ್ತೈತೆ ಗೈಸ್. ಮಾಡೇ ಇಲ್ಲ. ಫಸ್ಟ್ ಎಲ್ಲ ಹೆದರಿಕೆ ಆಗ್ತೈತಿ, ಇವಾಗೆಲ್ಲ ಹೆದರಿಕೆ ಇಲ್ಲ. ಸೊ ತಲೆ ಕೆಡಿಸ್ಕೊಳ್ಳೋದು ಹೋಗ್ಬೇಕಾದ್ರೆ ವಿಡಿಯೋ ನಡಿ ಮಾಡು ನಡಿ ಮಾಡು ಹಂಗಲ್ಲ, ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಂಗೇನೆ. ನಮಗಾಗಲ್ಲ, ನಿಮಗೆ ಯಾಕಾಗುತ್ತೆ? ಸೊ ಗೈಸ್ ನೋಡೋಣ ಬರ್ರಿ, ಇವಾಗ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಹೋಗಿ. ಜಾರೆಗುಪ್ಪೆ ಹಾಕ್ತೀನಿ. ಹಾ ಜಾರೆಗುಪ್ಪೆ ಹಾಕ್ತೀನಿ ಪಾರ್ಕ್ ಒಳಗೆ. ಗೈಸ್ ಇದಕ್ಕೆ 1700 ಆಯ್ತು. ಅದು ಲೈಟ್ ಒಂದು 500 ಕೊಟ್ಬಿಟ್ಟು ಬಂದೆ guys. ಒಂದು 1700 ಆಯ್ತು. 500 ಕೊಟ್ಬಿಟ್ಟು ಬಂದು. ಸೊ ಅಲ್ಲೇ ಇದೆಲ್ಲ ಅದೇ ಶ್ರೀಲಕ್ಷ್ಮಿ ಲೈಟಿಂಗ್ ಪಾಯಿಂಟ್ ಅಂತ ಇದೆಯಲ್ಲ. ಇಲ್ಲ ಅಂದ್ರೆ ಇದೇ ಸೈಡ್ ಇರೋದು ಏನು ವಿಭಜಿತ ಮತ್ತೆ ಪ್ರಧಾನ ಕಾಲೇಜಿಂದ ಸ್ವಲ್ಪ ಮುಂದೆ ಬಂದ್ರೆ ಲೆಫ್ಟಿಗೆ ಒಂದು 50 ಮೀಟರ್ಸ್ ಇಲ್ಲ 20 ಮೀಟರ್ಸ್ ಮುಂದೆ ಬಂದ್ರೆ ಇಲ್ಲ ಕಾಣುತ್ತೆ. ಸೊ ಇವಾಗ ಬನ್ನಿ ಡೈರೆಕ್ಟ್ ಕಾಟನ್ ತಗೋಬರಕ್ಕೆ ಹೋಗೋಣ. ಅಲ್ಲಿ ಒಂದು ಚೀಲ ಬೇಕು ಕಾಟನ್. ನೋಡೋಣ, ಅದು ಸಿಕ್ಕಿದ್ರೆ ತಗೋಬರೋದು, ಇಲ್ಲ ಅಂದ್ರೆ ಬೇರೆ ಕಡೆ ಹೋಗ್ಬಿಟ್ಟು ಟ್ರೈ ಮಾಡೋದು. ನೋಡೋಣ, ನೀನು ಹೇಳಿದಿಗೆ ಸಾನ ಲೈಟಿಂಗ್ ಸಿಕ್ತು. ಹೆಂಗೆ? ಥ್ಯಾಂಕ್ ಯು ಸೊ ಮಚ್. ಇದೇ ಖುಷಿ ಪಾನಿಪುರಿ ಹೋಗಲೇ. ಗೋಲ್ಗಪ್ಪ ಕೊಡ್ಸೋ ಹೋಗ್ಬೇಕಾದ್ರೆ. A few minutes later. ಗೈಸ್ ಇಲ್ಲಿ ಕಾಟನ್ ತಗೋರಕ್ಕೆ ಅಂತ ಬಂದಿದ್ದೀವಿ. ಕಾಟನ್ ಅಂಗಡಿನೇ ಇಲ್ಲ. ಕಾಟನ್ ಅಂಗಡಿ ಅಲ್ಲ, ಅದು ಹಾಸಿಗೆ ಅಂಗಡಿ. ಹಾಸಿಗೆ ಅಂಗಡಿನೇ ಇಲ್ಲ, ಕಾಟನ್ ತಾಳಕ್ಕೆ ಅಂತ. ನಾನು ಇಲ್ಲಿ ನೋಡೇ ಇಲ್ಲ ಸಾನ. ನಾನು ಇದೆಲ್ಲ ನೋಡಿಲ್ಲ, ಅದಕ್ಕೆ ನೋಡ್ತಾ ಇದ್ದೀನಿ. ಇಲ್ಲಿಲ್ಲ, ಅದಕ್ಕೆ ನೋಡಿಲ್ಲ ನಾನು. ಯಾವ ಕಾಟನ್ ಅಂಗಡಿನೂ ಇಲ್ಲ ಗೈಸ್ ಇಲ್ಲಿ. ಎಲ್ಲ ಸೀರೆ ಅಂಗಡಿಗಳು ಇದೆ ಇರೋದು. ಬ್ರೋ, ಅಯ್ಯೋ ಕೇಳಂಗಿಲ್ಲ, ನಿಜವಾಗ್ಲೂ ನೋಡಿದೀವಿ. ಬ್ರೋ ಸಾಗರ್ ಅಂತ ಬ್ರೋ. ಹಾಸನನಾ? ಹಾಸನ ಇದೇ ಏರಿಯಾ ನಮ್ದೇ, ಹಾಸನ ಬಿಡಿ. ಇರ್ಲಿ ಆಯ್ತು, ಸರಿ ಬಾಯಕ್ಕ. ಗೈಸ್ ಇವಾಗ ಗೈಸ್ ಮೊಯ್ತಿಂಗ್ ಫುಲ್ ಶೈ ಆಗ್ಬಿಡ್ತು. ಶೈ ಆಗ್ಬಿಟ್ಟ ಮೊಯ್ತಾ. ಈ ಫೋನ್ ಹಿಡ್ಕೊಂಡು ನಿಂಗೆ ಕೈ ನೋವುತ್ತದೆ. ಬನ್ನಿ ಗೈಸ್, ಇಲ್ಲಿಗೆ ಸಿಗ್ತಾ ಇಲ್ಲ. ಗಾಡಿ ನೋಡಿದ್ರೆ ಅಲ್ಲೇ ನಿಲ್ಸ್ಬಿಡ್ಬೋದ್ರಿ ಗೈಸ್. ಇಲ್ಲಿಲ್ಲ, ಅದಕ್ಕೆ ಹೇಳುದು. ಬಾ ಆಫ್ ಮಾಡ್ಕೊ. ಕಾಟನ್ ಕೇಳಕ್ ಬಂದಿದೀವಿ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಕಾಟನ್ ಸಿಗುತ್ತಾ? ಕಾಟನ್ ನಾರ್ಮಲ್ ಕಾಟನ್ ಇಲ್ಲೆಲ್ಲೂ ಸಿಗಲ್ಲ.
ಆಸ್ತಿ ಇಲ್ಲಿ ಎಲ್ಲರೂ ಇದೆಯಾ? ಇದೆ ಇದೆ. ಮಾರ್ಕೆಟ್ ಒಳಗೆ ಗೈಸ್ ಇಲ್ಲ ಇಲ್ಲ. ಮಾರ್ಕೆಟ್ ಒಳಗೆ ಅದೇನೆ ದೇವಗಿರಿ ಸರ್ಕಲ್ ಅಂದ್ರೆ ಆ ಕಡೆ ಸೈಡಿನ ಬಂದ್ರೆ ಇದೇ ರೋಡ್ ತಾನೆ. ಅದನ್ನೇ ಅಮ್ಮನೂ ಹೇಳಿದ್ದೆ. ಹಿಂಗೆ ಹೋಗೋಣ, ಗಾಡಿ ಎತ್ಕೊಂಡ್ ಬರೋಣ. ಅಯ್ಯ ನೀನ್ ಹಿಡ್ಕ, ಅದಕ್ಕೇನೆ ಸುಮ್ಮನೆ ಬಾ ಇವಾಗ ಇಲ್ಲೇನೆ ಅಲ್ಲಿ ನೋಡ್ಕೊ ಬರೋಣ, ಕೈ ನೋವಾಗ್ಬಿಡುತ್ತೆ. ಅಣ್ಣ ಎಲ್ಲಿದ್ದಾವೆ? ಮುಂದೆ ಹೋಗಿ ಆ ಕಡೆಯಿಂದ ಬಂದ್ವಿ. ಎಲ್ಲೂ ಸಿಗಲ್ವಾ? ಏನ್ ಮಾಡೋದ? ಗೈಸ್ ಇಲ್ಲಿ ಹತ್ತಿ ಸಿಗ್ತಾಯಿಲ್ಲ, ಏನ್ ಮಾಡೋದಂತ ಈ ರೋಡಲ್ಲಿ ಯಾವುದು ಅಷ್ಟೇ ಅಂಗಡಿ ಇಲ್ಲ. ನೋಡ ಬನ್ನಿ ಗೈಸ್, ಇವಾಗ ಏನಾಗ್ತದೆ ಅಂತ ಗೊತ್ತಿಲ್ಲ. ಇಲ್ಲೊಂದ್ಸಲಿ ನೋಡ್ಕೊಂಡು ಆಗ್ಲಿಲ್ಲ ಅಂದ್ರೆ ಮೆಡಿಕಲ್ ಹೋಗ್ಬಿಟ್ಟು ಒಂದು ರೋಲ್ ಎಷ್ಟಾಗುತ್ತೆ ಅಂತ ಕೇಳೋಣ. ಗೈಸ್ ಒಂದ್ ರೋಲ್ ತತ್ತೀವಿ ಅಂದ್ರೆ ನಮಗೆ ಮಿನಿಮಮ್ 3-4 ಸಾವಿರ ಹತ್ತಿಗೆ ಬೇಕು. ತಕ್ಕೋಬೇಕು. ಒಂದೊಂದು ರೋಲ್ ಗೈಸ್ ಏನೇನು 150 ಹೇಳಲ್ವಾ? ಒಂದ್ ರೋಲ್ 150-200. ಏನ್ ಮಾಡೋದು ನೋಡುವಾಗ. A few moments later. ಇಡೀ ಮಾರ್ಕೆಟ್ ನ ಇವತ್ತು ಮೋಯ್ತ ನಡ್ಕೊಂಡ್ ಸುತ್ತಾಡೋನೆ. ಒಂದ್ ಕಡೆನೂ ಸಿಗ್ಲಿಲ್ಲ, ಎಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸುಮ್ಮನೆ ಓಡಾಡ್ತಾ ಇದೀವಿ. ಇವತ್ತೇ ಫಸ್ಟ್ ಟೈಮ್ ನಾನು ಹಾಸನ ಮಾರ್ಕೆಟ್ ಎಲ್ಲ ತಿರ್ಗಾಡಿದ. ಅದು ನಡ್ಕೊಂಡ್ ತಿರ್ಗಾಡ್ದಾಗ ಏನ್ ಗೊತ್ತಾ, ಹಿಂಗೆ 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 ಬುದ್ಧಿ ಬಲಿಯೋದು. ನಿಮಗೇನಾದ್ರೂ ಎಲ್ಲಿ ಸಿಗುತ್ತೆ ಕಾಟನ್ ಅಂತ ಗೊತ್ತಿಲ್ಲ. 4 ಜನ ಸಿಕ್ಕಿದ್ರು ಗೈಸ್ ನಮಗೆ ಮಾತಾಡ್ಸಕ್ಕೆ. ಕಂಡು ಹಿಡಿತಾರಲ್ಲ ಅದೇ ಖುಷಿ. ಪ್ರೀತಿ ಇನ್ನೂ ಸಪೋರ್ಟ್ ಮಾಡಿದ್ರೆ ಇನ್ನೂ ಜಾಸ್ತಿ ಜನ ಕಂಡು ಹಿಡಿತಾರ. ಹೇಳ್ತಾ ಇದ್ದೆ ರೋಡಲ್ಲಿ ಹಿಂಗ್ ನಡ್ಕೊಂಡ್ಬಿಟ್ಟಿದ್ರೆ ಎಲ್ಲರೂ ಬಂದು ಮಾತಾಡ್ಸಿದ್ರೆ ಎಷ್ಟು ಖುಷಿ ಆಗಿದ್ದಲ್ಲ. ಸಡನ್ ಆಗಿ ಮಾತಾಡ್ಸಿದ್ರು, ನೀವು ಕಪಲ್ಸ್ ಗೇಮಿಂಗ್ ಎಲ್ಲ ವಿಡಿಯೋ ಮಾಡ್ತಿರಲ್ಲ ಅಂತ. ಎಲ್ಲಿ ಇಬ್ರು ಕೇಳಿದ್ ಒಂದೇ ಗೈಸ್, ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದೀವಿ ಅಂತ. ನನಗೆ ನಿಜ ಬೇಜಾರಾಯ್ತು. ಅಯ್ಯೋ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿದ್ವಿ ಅಂತ ಅಂದ್ರು, ಬಟ್ ನಮ್ಮ ಹತ್ರ ಇವಾಗ ಇನ್ಸ್ಟಾಗ್ರಾಮ್ ಇಲ್ಲ. ಏನು ಮಾಡಕ್ಕಾಗಲ್ಲ. ಇವಾಗ ಹೊಸ ಕಂಬ್ಯಾಕ್ ಕೊಡುವ. ಇವಾಗ ನೋಡುವ ಬನ್ನಿ ಮುಂದೆ. ಟೆಡಿ ಬೇರ್ ತಗೊಳ್ಳಲ್ಲ, ಟೆಡಿ ಬೇರ್ ಅಲ್ಲಿ ಹತ್ತಿ ತೆಗಿಯೋಣ ಅನ್ಕೊಂಡಿದೀವಿ ಗೈಸ್. A few moments later. ಗೈಸ್ ಇಲ್ಲಿ ಕಾಟನ್ ಎಲ್ಲ ಸಿಗ್ಲಿಲ್ಲ. ದಿಮ್ ತಗೊಂಡ್ ಕಾಟನ್ ತಗೊಳ್ಳೋಣ. ದಿಮ್ ದಪ್ಪ ಐತೆ 99 ಗೈಸ್, ಅದಕ್ಕೆ ಇದನ್ನೇ ತಗೊಳ್ಳೋಣ. ಒಂದು 10-15 ಪೀಸು ಇದನ್ನೇ ತಗೊಂಡು ಕಾಟನ್ ತಗೋ. ಇನ್ನೇನ್ ಮಾಡಕ್ಕಾಗಲ್ಲ, ನಾವು ಫಸ್ಟ್ ಟೆಡಿ ಬೇರ್ ತಗೊಂಡು ಅರ್ಧಾಕ್ಬಿಡೋಣ ಟೆಡಿ ಬೇರ್ ಅನ್ಕೊಂಡಿದ್ವಿ. ಇದರಲ್ಲಿ ಇದು ಮೆತ್ತಗೈತೆ, ಮಲ್ಕೊಳಕ್ ಹೇಳಿದ್ರು. ಚೆನ್ನಾಗೈತೆ. ಇದು ಗಟ್ಟಿ ಐತೆ, ಹಾರ್ಡ್ ಕಾಟನ್ ಅಂತೆ. ತಗೊಳ್ಳೋಣ ಮಚ್ಚಾ, ಏನು ಇದಕ್ಕೊಂದ್ಸಲಿ ಹೋಗ್ಬಿಟ್ಟು ಬರಮ್ಮ. ನೀನೆಲ್ಲ ಹೇಳಿದಲ್ಲ, ಅಲ್ಗೂ ಮತ್ತೆ ಬರೋಣ. ಇಲ್ಲಿ ಇನ್ನೇನು ಮಾಡೋದಿದೆ, ಆಗಲ್ಲ. ಎಷ್ಟು ಅಂತ ತಾಚನ ಅದ್ರ ಹತ್ರ 15 ಪೀಸ್ ತಗೋಬೇಕು ನೀನು. 15 ಪೀಸ್ ಅಂದ್ರೆ 1,500 ಆಗುತ್ತೆ. 1,500 ಆಗಲ್ಲ, 1,400 ಆಗುತ್ತೆ. ಅದೆಷ್ಟು 1 kg ಬರುತ್ತೆ? ಇದು ಬರ್ಬೋದು, ಗೊತ್ತಿಲ್ಲ. ಬರಲ್ಲ, kg ಬರಲ್ಲ. ಕೆಜಿ ಲೆಕ್ಕ ಕಾಟನ್ ಇದು ನಾರ್ಮಲ್ ಕಾಟನ್ಗೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ. ನಾರ್ಮಲ್ ಕಾಟನ್ಗೂ ಇದಕ್ಕೂ ಬೇಜಾನ್ ಡಿಫ್ರೆನ್ಸ್ ಐತೆ. ಅಂತಾರೆ ಬಾಬಾ ಇಲ್ಲ ಅಲ್ಲಿ ಒಂದ್ಸಲಿ ಹೋಗ್ಬಿಟ್ಟು ಬರೋದ. ನೋಡಿ ಕಾಟನ್ಗೋಸ್ಕರ ಇಲ್ಲಿ 15 ಪೀಸ್ ತಗೋಬೇಕಂತ. ಇನ್ನು ಏನಾದ್ರು ಮಾಡ್ಕೋಬೇಕು ನೋಡಿ. ತಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಂದು ಕೂತಿರೋದು ನೋಡಿ. ಇಲ್ಲ ನೋಡಿ, ಮೈ ಕೆರ್ಸ್ಕೊಳಕ್ ಏನೋ ತಗೋಣ. ಸುಸ್ತಾಯ್ತೈತೆ, ಕಾಲೆಲ್ಲ ನೋತೈತೆ. ಜೋರಾಗಿ ಮಾತಾಡಿ ಇವಾಗ. ಕಾಲೆಲ್ಲ ನೋತೈತೆ, ಸುಸ್ತಾಯ್ತೈತೆ, ಅದಕ್ಕೇನೆ ಕೂತ್ಕೊಂಡಿದ್ದೀನಿ. ವಿಡಿಯೋ ಮಾಡಿ ಸ್ವಲ್ಪ. ಮಾರ್ಕೆಟ್ ಪೂರ್ತಿ ತಿರುಗಾಡಿದೀನಿ, ಇಲ್ಲಿ ಕಾಲು ನೋತೈತೆ. ಅದು ಬೇರೆ 4ನೇ ಫ್ಲೋರ್ ಅಲ್ಲಿ ಬೇರೆ. ಫೋನ್ ಇಟ್ಕೊಳ್ಳಿ ಸ್ವಲ್ಪ ಗೈಸ್. ನೋಡಿ ಕಾಟನ್ ತಳಗ್ ಬಂದು 4 ಟಿ ಶರ್ಟ್ ಶಾಪಿಂಗ್ ಮಾಡಿದ್ದೇನೆ. 4 ನನಗೆ ಏನು ಕೊಡ್ಸಿಲ್ಲ ಗೈಸ್, ನಾನು ಒಬ್ಬನೇ ತಗೊಂಡವನೆ. 4 ಟಿ ಶರ್ಟ್ ಇದೊಂದು ನನಗೆ ನನಗೆ ಏನು ಕೊಡ್ಸಿಲ್ಲ ಗೈಸ್. ಇದ ಬಾಲ್ ಸೋಪಿನ ಬಾಕ್ಸ್ ನೋಡೋಣ. ಹೋಯ್ತಾ ಸೋಂಬೇರಿ ಯಾರತ್ರ ಮೆಸೇಜ್ ಮಾಡ್ತಾನೆ ಏನಂತೆ ಸಿಗುತ್ತಂತೆ. ಎಷ್ಟು ಅಂತ ಕೇಳು. A few moments later. ವಿಶಾಲ್ ಮಟ್ಟಿನ ಇಷ್ಟು ಬಟ್ಟೆ ಶಾಪಿಂಗ್ ಮಾಡ್ಕೊಂಡು ಎಲ್ಲಿ ಹೋಗ್ತಿದ್ಯಾ ಮೊಯ್ತಾ? ನಾಯಿಗೆ ಐಫೋನ್ ನೋಡು ಗುರು, ಭಯ ಆಗೋಯ್ತು. ಅಲ್ಲ ಶೀಟ್ಸ್ ಬಗ್ಲ ಥರನ ಐತೆ ಅದು. ಶೀಟ್ಸ್ಗಳು ಬಗ್ಲದೇ ನೋಡಿಲ್ಲ ನಾನು. ಎಲ್ಲೆಲ್ಲೋ ಕರ್ಕೊಂಡು ಹೋಯ್ತಾನೆ ಗೈಸ್.
ನೋಡಿ ನೋಡಿ ಮರ್ಕೋರ್ ಮನೆ ಇದೆ, ಯಾರು ಬೇಕಾದ್ರೂ ಬರ್ಬೋದು. ಅಡ್ರೆಸ್ ಗೊತ್ತಾಗಿತ್ತಾ? ಯಾರು ಬೇಕಾದ್ರೂ ಬನ್ನಿ, ಅವ್ರ ಗಾಡಿ ಇದೆ. ನೀನು ತಡ್ಡೋ ಕೂತ್ಕೊಂಡ್ರೆ ಸಾಕು ಅನ್ಸೈತೆ ಕೃಷ್ಣ, ನಂಗೆ ಸುಸ್ತಾಯ್ತೈತೆ. ಬಂದ್ರು ವಾರ ಆಯ್ತಾ? ಹುಡ್ಗ ಎಂತ ಕಿವುಡ ಗೈಸ್. ಅಲ್ಲಿ ಗಾಡಿ ನಿಲ್ಸು ಅಂತಿದ್ದೀನಿ, ದಬಾಕಿರೋನು ಇವತ್ತು ಗಾಡೀಲಿ. ಗೈಸ್ ನೋಡ್ರಿ ಇಲ್ಲಿ ಹೊಸ ಬ್ಲಾಗರ್ ಬಾ. ಗೈಸ್ ಇದು ಮರ್ಕೋ ಅವ್ರ ಮನೆ ಗೈಸ್. ಇದು ಲೈವ್ ಅಲ್ಲ ಬೈ? ಗೈಸ್ ಅಲ್ಲಿ ಅವನು ಇದ್ದಾನಲ್ಲ, ಅವನು ಸುಪ್ರೀತ್ ಅಂತ ಅವನ ಹೆಸರು. ಬನ್ನಿ ತೋರಿಸ್ತೀನಿ. ಮರ್ಕೋ ಅಂತ ಮುಖ ತೋರಿಸ್ಬೇಡ, ಮುಖ ತೋರಿಸ್ಬೇಡ. ಇವತ್ತು ತೋರಿಸ್ತಾ ಇದೆ ವಿಡಿಯೋದಲ್ಲಿ. ಇದೇ ಅವ್ರ ಸೆಟಪ್ ಗೈಸ್. ನೋಡ್ರಿ ಇವರೇ ಮರ್ಕೋ, ಇಲ್ಲಿ ನೋಡ್ರಿ ತೋರಿಸ್ತೀನಿ. ಇವರೇ ಮರ್ಕೋ ನೋಡ್ರಿ ಹಿಂಗೆ PC ಸೆಟಪ್ ನೋಡಿ. ಹಲೋ ನೋಡಿ ಹಲೋ ಗೈಸ್, ಚೆನ್ನಾಗಿ ಏಯ್ ಬೇಡ ಕುತ್ಕೊಂಡು ಮಾಡಿ. ಹಲೋ ಅಟ್ಟ ಗಿಟ್ಟ ಐತೆ. ನನಗೆ ಅಟ್ಟ ಗಿಟ್ಟ ಅಂದರೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ. ನೋಡಿ ಹಳೆಯ ಮನೆಗಳ ಅಟ್ಟ ಸಕ್ಕದಾಗಿರುತ್ತೆ ಗೈಸ್. ಇಲ್ಲೆಲ್ಲ ನಾವು ನಮ್ಮ ಅಜ್ಜಿ ಮನೆದು ಅವಾಗ ಇದಿತ್ತಲ್ಲ, ಅಟ್ಟದ ಮೇಲೆ ಹೋಗಿ ಕುತ್ಕೊಂಡು ಆಟ ಆಡ್ತಾ ಇದ್ವಿ. ತುಂಬ ಚೆನ್ನಾಗಿರುತ್ತೆ ಅಟ್ಟದ ಮೇಲೆ ಆಟ ಆಡೋಕ್ಕೆ. ಓಲ್ಡ್ ಮೆಮೊರೀಸ್. ನಮಗಂತೂ ಈ ಮನೆ, ಇವಾಗ ನಮ್ಮ ಮನೆ ಯಾರ ಮನೇದು ಇಲ್ಲ. ಈಗ ನಮ್ಮ ಅಜ್ಜಿ ತಾತವ್ರ ಮನೆಯೂ ಬಿಲ್ಡಿಂಗ್ RCCನೇ. ನಮ್ಮ ರಿಲೇಷನ್ ಯಾರ್ದು ಇಲ್ಲ. ಇವ್ರ ಮನೆಗೆ ಬಂದಲ್ಲ ನೋಡಿದೆ, ಚೆನ್ನಾಗಿದೆ ಗೈಸ್. ಹಂಚಿನ ಮನೆ ಆದರೂ ಚೆನ್ನಾಗಿ ಇಟ್ಕೊಂಡವ್ರೆ. ಇದು ಚಿಕ್ಕ ಮನೆನ ಗೈಸ್, ಎಷ್ಟು ದೊಡ್ಡ ಮನೆ. ಹಂಚಿನ ಮನೆನಕ್ಕಷ್ಟೇ ಫುಲ್ ದೊಡ್ಡ ಮನೆ. 6.5 hours later. ನೋಡಿ ಇವ್ರ ಮನೆಗೆ ಬಂದು ಇವಾಗ ಹೋಯ್ತಾ ಇದ್ವಿ. ಮರ್ಕೋ ಬ್ರೋ ಅವ್ರದ್ದು ಮರ್ಕೋ ಗೇಮಿಂಗ್ ಅಂತ ಚಾನಲ್ ಐತೆ, ಸ್ವಲ್ಪ ಸಪೋರ್ಟ್ ಮಾಡ್ರಿ ಗೈಸ್. ಅವರು ಕೂಡ ಕೆಲಸ ಮಾಡ್ಕೊಂಡು, ನೈಟ್ ಕೆಲಸ ಮಾಡ್ಕೊಂಡು ಬೆಳಗ್ಗೆ ಸ್ಟ್ರೀಮ್ ಮಾಡ್ತಾರೆ. ಸ್ವಲ್ಪ ಸಪೋರ್ಟ್ ಮಾಡ್ರಿ ಗೈಸ್. ಅವ್ರದ್ದು 10K ಫೇಸ್ ರಿವೀಲ್ ಮಾಡ್ತೀನಿ ಅಂತಿದ್ದಾರೆ. ಸಪೋರ್ಟ್ ಇಲ್ಲ ಗೈಸ್ ಅವ್ರಿಗೂ. ಸೊ ನಿಮ್ಮ ಕೈಯಿಂದ ಒಂದೊಂದು ಸಪೋರ್ಟ್ ಮಾಡ್ರಿ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದೊಂದು ಶೇರ್ ಮಾಡ್ಕೊಳ್ರಿ ಗೈಸ್. ಅಷ್ಟೇ ಕೇಳ್ಕೊಳ್ಳೋದು ಎಲ್ಲರಿಗೂ. ಯಾರೇ ಆದ್ರೂ ಒಂದೊಂದು ಸಬ್ಸ್ಕ್ರೈಬ್ ಒಂದೊಂದು ಶೇರ್ ಮಾಡ್ಕೊಳ್ರಿ. ಬಿಕಾಸ್ ನೀವು ಸಪೋರ್ಟ್ ಮಾಡ್ತಿರೋ ನಂಬಿಕೆಗೆನೆ ಅವ್ರು ಓಪನ್ ಮಾಡ್ಕೊಂಡಿರ್ತಾರೆ ಐಡಿಗಳನ್ನ. ಪಾಪ 12 ಗಂಟೆ ಕುತ್ಕೊಂಡು 5 ಗಂಟೆ ಲೈವ್ ಆಗೈತೆ. 40 ಸಬ್ಸ್ಕ್ರೈಬರ್ಸ್ ಬಿದ್ದವ್ರೆ. ನಂಬ್ತೀರಾ ಬಿಡ್ತಾರ, 40 ಸಬ್ಸ್ಕ್ರೈಬರ್ಸ್ ಬಿದ್ದವ್ರೆ. ಸೊ ಕೇಳ್ಕೊಳ್ಳೋದು ಇಷ್ಟೇ, ಒಂದೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಅಷ್ಟೇ. ಬಟ್ ಅವ್ರ ಫೇಸ್ ರಿವೀಲ್ ಮಾಡ್ಬೋದಿತ್ತು, ಬಟ್ ಅವ್ರ ಮನೇಲಿ ಏನೋ ರಿಸ್ಟ್ರಿಕ್ಷನ್ಸ್ ಇದೆಯಂತೆ. ಅವ್ರು ಅದಕ್ಕೋಸ್ಕರ ಮಾಡ್ತಿಲ್ಲ. ನೀವು ಸಪೋರ್ಟ್ ಮಾಡಿದ್ರೆ ಅವಾಗ ಅವ್ರ ಮನೆಯವ್ರಿಗೂ ಖುಷಿಯಾಗೋ ನನ್ನ ಮಗಂಗೆ ಸಪೋರ್ಟ್ ಮಾಡ್ತಾರೆ ಅಂತ ಅವಾಗ ಫೇಸ್ ರಿವೀಲ್ ಎಲ್ಲ ಮಾಡಕ್ ಬಿಡ್ತಾರೆ. ಸೊ ಅಲ್ವಾ ಮೈದಾ? ಅದಕ್ಕೆ ನೀವು ಸಪೋರ್ಟ್ ಮಾಡಿ. ನಮ್ಗೆ ಹೆಂಗ್ ಸಪೋರ್ಟ್ ಮಾಡ್ತಿದ್ರೆ ಅದೇ ತರ ಅವ್ರಿಗೂ ಸಪೋರ್ಟ್ ತೋರಿಸಿ, ಓಕೆನಾ? ಸೊ ಗೈಸ್ ನೋಡುವ ಮನೆ ಹೋಗೋಣ ಇವಾಗ. ಮನೆ ಹೋಗ್ತಿದೀವಿ. ಈ ಲೈಟ್ ಎಲ್ಲ ಫುಲ್ ಲೈಟ್ ಎಲ್ಲ ಇದ್ ಮಾಡ್ಬಿಟ್ಟು ಗೈಸ್, ಅಳತೆ ಮಾಡ್ಬಿಟ್ಟು ಆಮೇಲೆ ಏನಾದ್ರು 10 ದಿನ ನಾನು ನಮ್ಮ ಅಮ್ಮ ಬರ್ತೀನಿ ತಗೊಂಡೋಗಕ್ಕೆ. ಈ ನನ್ನ ಮಗನ್ ಕರ್ಕೊ ಬರಲ್ಲ. A few moments later. ನೋಡಿ ನಮ್ಮ ಮೋಯ್ತವ್ರು ಫುಲ್ ಗೇಮ್ ಆಡ್ತಿರ್ತಾರೆ. ಏನ್ ಮಾರಯ್ಯ ಗೇಮ್ ಆಡ್ತಿರ್ತೀಯ ಅಂದ್ರೆ ಇಷ್ಟೊಂದು ಸರ್ಪ್ರೈಸಿಂಗ್ ಆಗಿ ಮುಂಕೌಟಿದ್ಯಾ ಗೈಸ್? ಮಾರ್ಕೆಟ್ ಎಲ್ಲ ಓಡಾಡಿ ನಂಗೆ ಅಂತ ಸುಸ್ತು ಮಾಡಿಸೋದು ಗೈಸ್. ಅಯ್ಯೋ ಅಲ್ಲ, ಏನ್ ಬರೀ ನನ್ ಕೆಲ್ಸಕ್ಕೆ ಹೋಗಿದ್ದ ಪಾಪ. ನೋಡಿ ಬರೀ ಅವನಿಗೆ ಬಟ್ಟೆ ತಗೋಬೋದ, ನನಗೆ ಒಂದೇ ಒಂದು ಒಂದು ಟೀ ಶರ್ಟ್ ತಗೊಳ್ಳಿ 200 ರೂಪಾಯಿದು ಅನ್ಲಿಲ್ಲ. ಅಲ್ಲೂ 1000 ರೂಪಾಯಿ ಖರ್ಚು ಮಾಡಿಸೋದು ಗೈಸ್. ನನಗೆ ಕೊಡಿಸ್ನ ಗೈಸ್, ಹೆಂಗೆ ಹೇಳ್ತು ನನಗೆ ಕೊಡಿಸ್ತೇನ ಮರ್ಯ ನೀನು? ಮನೆ ನನಗೆ ಕೊಡಿಸ್ತ, ಮನೆ ತಗೊಂಡಿದ್ ನೀನ್. ನೋಡಿ ಗೈಸ್, ಇವಳು ಎಂತವಳು ಇರ್ತಾಳೆ ಅಂದ್ರೆ ಮಾವಿನ ಹಣ್ಣೆಲ್ಲ ಮನೇಲಿ ಬಂದಿರ್ತಾಳೆ. ನಾನು ತಿಂತೇನೆ. ಎಂತವಳ ಐತಿ ಅಲ್ಲಿ ಚಪ್ಪಡಿ. ನಿಂಗೆ ಕೊಡ್ಬೇಕು. ಅವ್ರು ಕೊಟ್ಟಿದ್ ಮಾವಿನ ಹಣ್ಣು ನಂಗೆ ಗೈಸ್. ಅಲ್ಲೇ ಇದ್ ನೋಡ, ನೋಡ್ತಾ ನೋಡಿ ಗೈಸ್, ರಿಮೋಟ್ ನೋಡಿ. ಶೆಲ್ಲಾಕೋರ ಗೈಸ್ ನೋಡ್ರಿ ನನ್ನ ಶರ್ಟ್ ಅಲ್ಲ, ಅದು ಟಿ ಶರ್ಟ್. This one is one white color. ಎರಡರಲ್ಲಿ ಒಂದು ನಾನು ಹಾಕತ್ತೀನಿ, ಒಂದು ನಂಗೆ ಕೊಡು. This is one black and white color. ಇದು ಚೆನ್ನಾಗೈತೆ. ಇದು ತಗೊಂಡಿದ್ದಮ್ಮ. This one is white color. ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು. This one is the green color. This one is the towel guys. ಇದು ಏನೋ 6 ಅನ್ಕೋಬಿಟ್ಟೆ ನಾನು ಗೈಸ್. ನೋಡ್ರಿ ಇದ್ರದ್ದು ಹೆಂಗ್ ಬರುತ್ತೆ ಅಂತ ತೋರಿಸ್ತೀನಿ. ಲೈಟ್ ಲೇ ಬಾಗ್ಲಾಕಲಿ
ಬಾಗ್ಲಾಕ್ಬಿಟ್ಟು ಲೈಟ್ ಆನ್ ಮಾಡು ಇಲ್ಲ ಫುಲ್ ಮುಯ್ದೆ ನಿಂಗೆ ಏನು ಬಂದೈತೆ ಮಾರೇ ನಿಂಗೆ ಅಲ್ಲಿ ನೋಡಿ ಹೆಂಗೆ ಎಸ್ತಾಳ್ಮ ಕೊಬ್ಬು ಕೊಬ್ಬು ಅಂದೈತಿ ನನ್ನ ಮಗಂಗೆ ಅಲ್ಲೇ ಹಾಕಿ ತೋರ್ಸು ಬಿಚ್ಬಿಟ್ಟು ಅಲ್ಲಾದ್ರೆ ಕಲರ್ ಗೊತ್ತಾಯ್ತದೆ ಲೈಟಿಗೆ ಜಾಸ್ತಿ ಕೊಡ್ರಿ ಅನ್ಸುತ್ತೆ ಗೈಸ್. ಕೊಟ್ಟಿರೋ 1,500 ಜಾಸ್ತಿ ಕೊಟ್ಟೆ ಅಂತ ಹೇಳ್ತಾನೆ ಅದೇನೆ ಎಂತನಿರ್ಬೋದು ಗೈಸ್. ನಾನು ನಿಜವಾಗ್ಲೂ 150 ರೂಪಾಯಿ ಇರುತ್ತೆ ಮೀಟ್ರ್ ಅನ್ಕೊಂಡೆ ಹೋಗಿದ್ದು. ನಾನು ರೆಡಿ ಏನೋ ಕೊಟೇಶನ್ ಹಾಕೊಂಡಿದ್ದು ನಾವು ಪಕ್ಕ 5,000 ರೂಪಾಯಿ ಆಗುತ್ತೆ ಲೈಟಿಂಗ್ಸಿಗೆನೆ ಅಂತ ಅನ್ಕೊಂಡಿದ್ವಿ. ಬಟ್ ಪರವಾಗಿಲ್ಲ ಕಮ್ಮಿಗೆ ಆಯಿತು. ಎಷ್ಟು ಬರುತ್ತೆ ಅಂತ ಗೊತ್ತಿಲ್ಲ. ಈ ಮೂಲೆಗೆ ಇಡು ಮತ್ತೆ ಕರೆಂಟ್ ಲೈಟ್ ಆ ಮೂಲೆಗೆ ಗೊತ್ತಾಯ್ತದೆ. ದೊಡ್ಡ ಬರುತ್ತೆ ಆನ್ ಮಾಡು ಮರ್ಯಾ ಆನ್ ಮಾಡು ನೋಡಿ ಹಿಂಗೆ ಮನೆ ನಾನು ಆನ್ ಮಾಡ್ತೀನಿ ಕೊಡು. ಪಿಂಕಿ ಸಾವು ಗೈಸ್ ಕೊಡ್ಬೋದಲ್ವಾ ಗೈಸ್? 1,500,000 ಆರಾಮಾಗಿ ಕೊಡ್ಬೋದು. ಫ್ಲಾಶ್ ಇದೆ ತಾನೇ ನೀನು ಆ ಥರ ಬೇಕು ಅದರಲ್ಲಿ ಅದು ಒಂದಾಗಿ ಸಿಂಗಲ್ ಆಗಿ ಬರ್ಬೇಕು ಆ ಥರ. ಬೇರೆ ನಮಗೂ ಸ್ಮೂತ್ ಇಲ್ಲಿ ಯಾಕೋ ಬ್ಲಿಂಕ್ ಆಗ್ತೈತೆ ಸ್ಮೂತ್ ಅದು ಒಂದೇ ಒಂದು ಸ್ವಲ್ಪ ಇಟ್ಟಿದ್ದೀರ ಅಷ್ಟೇ. ಅದು ನೋಡೋದು ಬೇರೆ ತಕ್ಕ ಇದನ್ನ ಹಾಕಿದ್ದೆ ಏನು ವೈಟ್ ನೋಡಿ ಬ್ರೈಟ್ನೆಸ್ ಕಮ್ಮಿ ಜಾಸ್ತಿ ಮಾಡೋದು. ಚೆನ್ನಾಗಿತ್ತಲ್ಲ ಸನ? ಸಖತ್ತಾಗೈತೆ. ಸೊ ನೋಡುವ ಈಗ ಈ ವಾರದಲ್ಲಿ ಫುಲ್ಲು ಡೆಕೋರೇಟ್ ಮಾಡಿ ಎಷ್ಟು ಹಾಕ್ತೀವಿ. ಇಲ್ಲೆಲ್ಲ ಫುಲ್ ಕ್ಲೌಡ್ ಹಾಕ್ತೀನಿ ಗೈಸ್. ಇಲ್ಲೆಲ್ಲ ಫುಲ್ ಕ್ಲೌಡ್ ಹಾಕ್ತೀನಿ ಗೈಸ್. ಏನಂತಾನೆ ಗೊತ್ತಾ ಬೇಡ ಫುಲ್ ಕ್ರೌಡ್ ಹಾಕೋದು ಅಂತ ಹೇಳ್ತಾನೆ. ಏನಿನ್ನೊಂದು 2,000 ಜಾಸ್ತಿ ಖರ್ಚಾಯ್ತದ ಅಷ್ಟೇ. ನೋಡೋಣ ಮಾಡ್ತೀವಿ. ಅದು ಎಷ್ಟು ದಿನ ಬರೋ ಲೈಟ್ ಒಂದು ಬಾಳಿಕೆ ಕೊಟ್ಬಿಟ್ರೆ ನಮಗೆ ಕಾಸು ಕರೆಕ್ಟಾಗಿ ಬಿಡುತ್ತೆ. ಲೈಟ್ ಬಾಳಿಕೆ ಕೊಡ್ಬೇಕು ಅಷ್ಟೇ ನಮಗೆ. ಇಲ್ಲ ಅವರು ಚೆನ್ನಾಗಿದೆ ಬಾಳಿಕೆ ಬರುತ್ತೆ ಅಂತ ಅಂದ್ರು. ಹೇಳ್ತಾರೆ ಮಾರ್ಕೆಟಿಂಗ್ ಮಾಡ್ಬೇಕಾದ್ರೆ ಹೇಳ್ತಾರೆ. ನೋಡುವ ಅಣ್ಣ ಏನಾದ್ರು ಚೆನ್ನಾಗಿದ್ರೆ ನೆಕ್ಸ್ಟ್ ಟೈಮ್ ಅಲ್ಲಿಗೆ ಹೋಗಿ ಇದು ಮಾಡ್ಕೊಬರೋಣ ಆಯ್ತಾ? ಓಕೆನಾ? ಇವಾಗ ನೋಡುವ ಮತ್ತೆ ಅವಳು ಪಿಲ್ಲ ತಗೊಳಕ್ಕೆ ಹೋಗ್ತಾಳೆ ನೆಕ್ಸ್ಟ್ ಬ್ಲಾಗಲ್ಲಿ. ನೋಡಿದ್ವಾ ನಾನು ನೋಡಿ ಪರ್ಪಲ್ ಬತ್ತೆ ಇಲ್ಲ ಬಂತು. 6.5 hours later. ಇಲ್ಲಿ ನನ್ನ ಸವಾಸ್ ನನ್ನ ಅವಸ್ಥೆನಾ. ಮೋಹಿತ ಅಣ್ಣ ಬಂದವ್ರೆ. ಮೋಹಿತ ಅಣ್ಣ ನೋಡಿ ಮೋಹಿತನೇ ಕಾಣಿಸ್ತಿಲ್ಲ. ಆನ್ ಮಾಡಿ ಆಯ್ತಾಯ್ತಾ ಬ್ರೋ. ಮೋಹಿತ ಎದ್ದೋಣ. ಮೋಹಿತ ಅಣ್ಣ ಬಂದಿದ್ದಾರೆ ಎದ್ದಾಳು. ಬಯಸೋದನ್ನ ಕೆಳಗಿಂದ ಎತ್ಕೊಂಬಂದ್ಬಿಟ್ಟು ಫುಲ್ ಸುಸ್ತಾಗೋಯ್ತು. ಫುಲ್ ತಲೆ ಮೇಲೆ ಹಿಡ್ಕೊಂಬಂದೆ. ಅದು ನೋಡಿದ್ರೆ ಫುಲ್ ಲೈಟ್ ವೇಟ್ ಅನಿಸ್ತಿದೆ. ಎತ್ಕೊಳ್ಳೋ ಫುಲ್ ಭಾರ ಆಗ್ಬಿಟ್ಟಿದೆ. ನಮ್ಮ ಮೈದ ಮಲ್ಕೊಂಡವನೇ ಎದ್ದೇಳ್ತಿಲ್ಲ. ಸುಸ್ತಾಯ್ತು ನೋಡಿ. ಇಲ್ಲಿ ಎಷ್ಟೊಂದು ತಲೆ ಮೇಲೆ ಎತ್ಕೊಬಂದಿದ್ದೀನಿ. ಇವನಿಗೆ ಚೂರು ಟೆನ್ಷನ್ ಇಲ್ಲದೆ ಇರೋ ಥರ ಮಲ್ಗೋನೆ. ನೈಟೆಲ್ಲ ನಾನು ಹೇಳಿದ್ನ 4 ಗಂಟೆವರೆಗೂ ನಿದ್ದೆ ಮಾಡಬೇಡ ಅಂತ ಇವನಿಗೆ. ನಾನು ಹೇಳಿದ್ನ ನೋಡಿ ಮಂಗಂಡ್ರು ನೋಡಿ ಗೈಸ್ ಎದ್ದೇಳ್ತಾ ಇಲ್ಲ. ಇದು ಅವನಿಗೆ ಅಂತ ತರಿಸ್ಕೊಂಡವನೆ ಗೈಸ್ ಪಿಲ್ಲೋನ ನೋಡಿ. ನಮಗಾದರೆ ಇಲ್ಲ ಇವನಿಗೆ ಮಾತ್ರ ತರಿಸ್ಕೊಂಡವನೆ. ಸಾಫ್ಟ್ ಪಿಲ್ಲೋ ಅಂತೆ, ಸಾಫ್ಟ್ ಪಿಲ್ಲೋ. ಎಷ್ಟು ಹೊಡೆದ್ರೂ ಎದ್ದೇಳ್ತಿಲ್ಲ. ಆವಾಗಲಿಂದ ಎಬ್ರಿಸೋಕೆ ಟ್ರೈ ಮಾಡ್ತಾಯಿದ್ದೀನಿ. ಇಷ್ಟಕ್ಕೆಲ್ಲ ಎಷ್ಟಾಯಿತು ಅಂತ ಫುಲ್ ನಮ್ಮ ಟೋಟಲ್ ರೂಮಿಗೆ ಎಷ್ಟಾಗುತ್ತೆ ಅಂತ ಲಾಸ್ಟ್ ಒಂದು ವೀಡಿಯೋದಲ್ಲಿ ಹೇಳ್ತೀವಿ. ಎಷ್ಟು ಖರ್ಚು ಮಾಡಿದ್ವಿ ಏನು ಯಾವುದಕ್ಕೆ ಎಷ್ಟೆಷ್ಟಾಯಿತು ಅಂತ. ಸೊ ಎಲ್ಲ ಎಪಿಸೋಡ್ಸ್ ಟೈಪಲ್ಲಿ ಆಗ್ತಿದ್ವಿ. ಇವಾಗ ಯಾವ್ಯಾವ ದಿನ ಯಾವ್ಯಾವ ಥರ ಮಾಡಿದ್ವಿ, ಏನೇನು ತಂದ್ವಿ, ಏನೇನು ಮಾಡಿಸಿದ್ವಿ ಅಂತ. ಸೊ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ಜಾಸ್ತಿ ವ್ಯೂಸ್ನ ಕೊಡಿ. ಒಂದು ಫಾಲೋ ಮಾಡಿಕೊಂಡು, ಒಂದು ಲೈಕ್ ಮಾಡಿಕೊಂಡು, ಒಂದು ಕಮೆಂಟ್ ಮಾಡಿ. ಇಷ್ಟೊತ್ತು ವೀಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್ ಗೈಸ್.